ಕನ್ನಡಿಗರಿಗೆ ಈ ಖಡಕ್ ಬಾಸ್ ಮಾಡುವ ನಮಸ್ಕಾರಗಳು. ಇದು ನಿಮ್ಮೆಲ್ಲರಿಗೂ ಬಹಳ ಪರಿಚಿತವಾದ ಧ್ವನಿ. ಆದರೆ ಇಂದು ಇಲ್ಲಿ ಆರಂಭವಾಗುತ್ತಿರುವುದು ಬಿಗ್ ಬಾಸ್ ಅಲ್ಲ, ಇದು ಖಡಕ್ ಬಾಸ್. ಹಾಗಾದರೆ ಸಿದ್ಧರಾಗಿ ನಗು, ಮಜಾ ಮತ್ತು ಸ್ವಲ್ಪ ಗಲಾಟೆ ತುಂಬಿದ ಖಡಕ್ ಬಾಸ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾನು ಈ ಖಡಕ್ ಬಾಸ್ ಬಂದಿದ್ದೀನಿ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಆದ್ರೆ ಜೋಡಿಯಾಗಿ ನಿನ್ ಜೊತೆ ಬಂದಿದ್ದೀನಿ. ಕವೋ ಬಾ ಕವೋ, ನನ್ನ ಜೊತೆ ಇರ್ತಾವ ನೀನು. ನಾನು ಸಿಗಾಲವರೆಗೂ ಕರ್ಕೊಂಡು ಇದ್ದೀನಿ ಕವೋ. ಇರಿಟೇಟ್ ಮಾಡಬೇಡ. ಕವೋ ಬಾ ಕವೋ, ಕಾವು ಕುತ್ಕೋ ಕವೋ, ಒಂಚೂರು ಕಾವು ಕೊಡು ಕವೋ. ಇಲ್ಲಿ ಇರಿಟೇಟ್ ಕವೋ. ನೋಡಿ ಯಾರೋ ಬರ್ತಾ ಇದ್ದಾರೆ. ಓ ಯಾರು? ನನ್ನ ಹೆಸರು ಜಾನ್ವಿ, ಜಾನು ಅಂತ. ನೀವಿಬ್ರೇ ಇರೋದಾ ಇಲ್ಲಿ? ಹೌದು, ನಾವಿಬ್ರೇ ಇರೋದು. ವಾಸಿಪ್ ಮಾಡೋಣ ಅಂದ್ರೆ ನಾವೇ ಮನುಷ್ಯ ತರ ಕಾಣ್ತೀವಿ. ನಾವೇನು ಮನುಷ್ಯರಲ್ಲ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಅಶ್ವಿನಿ ಗೌಡ. ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಸುಮಾರು 1,100 ಸಿನಿಮಾದಲ್ಲಿ ಪಿಕ್ಚರ್ ಮಾಡಿದೀರಾ? ಮಾತಲ್ಲಿ ಬರ್ದಲ್ಲಿ ನಾನು ಹಾಗೆ ಹೇಳ್ಬಿಟ್ಟೆ. 100 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಯಾವ್ದು ಬಿಲ್ಡಪ್ ಇರೋದು? ಬರ್ತಾರೆ ಬಿಲ್ಡಪ್. ವೆಲ್ಕಮ್ ಅಶ್ವಿನಿ ಅವರೇ. ಹಾಯ್ ಜಾನ್ವಿ. ನನಗೆ ತುಂಬಾ ಬೋರ್ ಆಗ್ತಾ ಇದೆ. ಹೌದಾ? ಬನ್ನಿ ಹಾಗಿದ್ರೆ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಗಾಸಿಪ್ ಮಾಡೋಣ. ತಕ್ಷಣ ಗಾಸಿಪ್ ಶುರು ಮಾಡ್ಕೊಂಡ್ರು. ಹಾಯ್ ಗಾಯ್ಸ್. ಎಂತ ಗೊತ್ತುಂಟಾ? ಎಲ್ಲರೂ ಜೋರಾಗಿ ಹೇಳಿ ಖಡಕ್ ಬಾಸ್ ಅಂತ. ಹೌದು. ಯಾರು ನೀನು? ಯಾರು ಗೊತ್ತಾಗ್ಲಿಲ್ಲ? ನಾನು ರಕ್ಷಿತಾ. ಅದೇ ಸುಂಟ್ರಗಾಳಿ ರಕ್ಷಿತನಾ? ಛೇ, ಅಲ್ಲ ಮಾರೇ. ಹಾ? ಸಿನಿಮಾ ರಕ್ಷಿತಾ ಅಲ್ಲ. ಹಾ. ಮಂಗಳೂರು, ಕಂಬಳ. ಯಾವ್ದು? ಹಾ, ಯಾವ್ದು? ಅದೇ. ಊರಲ್ಲಿ ಬಾಪ್ಕ ಬಾ. ಹೌದು. ಅಣ್ಣ, ಯಾರಣ್ಣ ನೀನು? ಧನುಷ್. ಹಾ. ಇವರು ಅದು ಅದೇನು ಹೇಳ್ಬಿಡ್ಲು ಬೇಗ. ಅದು ಗೊತ್ತಾಯ್ತು ಬಿಡ ಅಣ್ಣ. ಇವ್ಳು ಹೇಳ್ತಾಳೆ ನೀನು ಉಷ್ ಪಿಕ್ಚರ್ ಅಲ್ಲಿ ದೆವ್ವಗಣ್ಣ ಕಾಂತಿ ಅಂತ. ನನ್ನ ಜೊತೆ ಕಾಮಿಡಿ ಮಾಡ್ಬೇಡ ನೀನು. ಬಾರಣ, ಮಾಡ್ತಾ ಇರೋದೇ ಕಾಮಿಡಿ ಬಿಸ್ಕಿಟ್ಟು. ಕುಕ್ಕ ಬಾರಣ. ಓಕೆ. ಜೈ ಮಹಾಕಾಲ್. ನನಗೊಂದು ಪ್ರಶ್ನೆ ಉಂಟು. ಎಂತ? ಅದು ನೀವು ಹಿಮಾಲಯಕ್ಕೆ ಹೋಗದೆ ಇಲ್ಲಿ ಯಾಕೆ ಬಂದದ್ದು? ನಾನಿಲ್ಲಿ ಬರಲಿಕ್ಕೆ ಕಾರಣ ಆಕ್ಚುಲಿ ಜನಗಳು ಒನ್ ಮ್ಯಾನ್ ಆರ್ಮಿ. ಜೈ ಮಹಾಕಾಲ್. ನಮಸ್ಕಾರ. मंडल बढ़ाए
ಸತೀಶ್ ಕ್ಯಾಡಬಾಮ್ ಸತೀಶ್. ಏನು ಏನು ಕಾಡು ಬೊಮ್ಮ ಕ್ಯಾಡಬಾಮ್ ರೀ, ಕ್ಯಾಡಬಾಮ್ ಸತೀಶ್. ಯಾಕೆ ಬಿಡ್ರಿ ನಾನು ನೀವು ಕೈಯಲ್ಲಿ ಬೇರೆ ನಡ್ಕೊ ಬಂದಿದ್ದೀರಲ್ಲ. ಇದು ವರ್ಷಾಚೆ ಅಂತ ಟ್ಯಾಗ್ ನೋಡಿ, 2.5 ಲಕ್ಷ. ಏನು ಮಾಡಿದ್ರು? ಇದನ್ನ ಅಮೀರ್ ಖಾನ್ ಹಾಕಂತ ಇದ್ದ. ಅಲ್ಲ ವರ್ಷಕ್ಕೆ ಅಂತ ಹೇಳಿದ್ರಲ್ಲ, ಅದಕ್ಕೆ ವರ್ಷಕ್ಕೆ ಆಗ್ತದೆ ನಾನು. ಅದನ್ನ ಅಮೀರ್ ಖಾನ್ ಹಾಕಂತ ಇದ್ರ ಶರ್ಟ್ ವರ್ಷಕ್ಕೆ. ಬೇರೆ ಹಾಕೊಳ್ಳೋದಿಲ್ಲ, ನೀವ್ ಯಾಕೆ ಹಾಕೋತೀರಾ? ಇದನ್ನ ಅಮೀರ್ ಖಾನ್ ಹಾಕೊಂಡ್ರೆ ಯಾರು ಕೂಗ್ತಾ ಇರಲಿಲ್ಲ. ಅದೇ ನಮ್ DJ ಹರ್ಷ ಹಾಕೊಂಡ್ರೆ ಹರ್ಷ 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 ಅಂತ ಕೂಗ್ತಾರೆ. ನಮ್ ಗ್ಲಾಸಸ್ ತುಂಬಾ ಸೂಪರ್ ಆಗಿದೆ. ಇದು ಮಾಮೂಲಿ ಗ್ಲಾಸ್ ಅಲ್ಲ, ಇಟಾಲಿಯಿಂದ ಇಂಪೋರ್ಟ್ ಮಾಡ್ಕೊಂಡಿರೋದು. ಈ ಗ್ಲಾಸ್ ನ ನಮ್ ಆಕ್ಟರ್ ಯಶ್ ಹಾಕೊಂಡ್ರೆ ಯಾರು ಕೂಗ್ತಾರಿಲ್ಲ. ಅದೇ ನಮ್ DJ ಹರ್ಷ ಹಾಕೊಂಡ್ರೆ 99.99% ಹುಡುಗಿರು ಹರ್ಷ 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 ಅಂತ ಕೂಗ್ತಾರೆ. ಬನ್ನಿ ಬನ್ನಿ ಕಳೆದ ಟೀ ಕುಡಿಯೋಣ ನಾವು. ನೋಡಿ, ಮಾತಾಡಿದ್ರೆ 4 ಲಕ್ಷ ಆಗ್ತದೆ. ಬೇಕಪ್ 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 ಎಲ್ಲ ಪಿಕ್ನಿಕ್ ಬಂದಿದ್ದೀರಾ? ಅಮ್ಮ ಬಾರಮ್ಮ ಈ ಕಡೆ. ಏ ರೆಸ್ಪೆಕ್ಟ್ ರೆಸ್ಪೆಕ್ಟ್. ಅಮ್ಮ ಗಿಮ್ಮ ಅಂತೆಲ್ಲ ಕರೆಯೋಗಿಲ್ಲ. ನೀನ್ ಯಾವಾಗ ನನ್ನ ಅಮ್ಮ ಗಿಮ್ಮ ಅಂತೆಲ್ಲ ಕರೆಯಕ್ಕೆ? ನಾನು ಹಿಂಗೆ ಮಾತಾಡೋದು ಏನೀಗ? ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಸಕ್ ಬರೋದಿಲ್ಲ. ಹೆಣ್ಮಕ್ಳ ಪರವಾಗಿ ನಾನಿದ್ದೀನಿ. ಹೆಣ್ಮಕ್ಳನ್ನ ತೇಜೋವಧೆ ಮಾಡಕ್ ನಾನ್ ಬಿಡೋದಿಲ್ಲ. ಹೆಣ್ಮಕ್ಳಿಗೆ ಎಷ್ಟು ಮರ್ಯಾದೆ ಕೊಡ್ತೀರಂತ ನಾನು ನೋಡಿದ್ದೀನಿ. ಏ ಹೋಗಲ್ಲ. ಫಸ್ಟ್ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳಿ. ನೀವ್ ಕಲ್ತ್ಕೊಳ್ಳಿ. ಫಸ್ಟ್ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳಿ, ನನ್ಗೆ ಹೇಳೋದಲ್ಲ. ಏಯ್ ಗೆಟ್ ಲಾಸ್ಟ್. ರೆಸ್ಪೆಕ್ಟ್ ಅನ್ನೋದು ಯಾರು ಕಿತ್ಕೊಳಕ್ಕಾಗಲ್ಲ. ನಿನ್ ಕೈಲ ಕಿತ್ಕೊಳಕ್ಕಾಗಲ್ಲ. ಏನಣ್ಣ ರೆಸ್ಪೆಕ್ಟ್ ಅಂದ್ರೆ ಏನೋ? ಅಣ್ಣ ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ ಕಣಣ್ಣ. ಮರ್ಯಾದೆ ಕೊಡೋದು, ಮರ್ಯಾದೆ ತಗೊಳ್ಳೋದು ಕಣಣ್ಣ. ಅಂದ್ರೆ ರೆಸ್ಪೆಕ್ಟ್ ಅಲ್ಲ ಕಣಣ್ಣ. ರಘು ಸರ್, ಬನ್ನಿ ಸರ್, ಹೋಗಿ ಸರ್, ಕುತ್ಕೊಳ್ಳಿ ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್ ಕಣಣ್ಣ. ಅಂದ್ರೆ ರೆಸ್ಪೆಕ್ಟ್ ಅಲ್ಲ ಕಣಣ್ಣ. ರಘು ಎತ್ತಲೆ ಅಂದ್ರೆ ಒಂದು ರೆಸ್ಪೆಕ್ಟ್. ನಿನ್ನ ಹತ್ರ ಮಾತಾಡಕ್ ಇಷ್ಟ ಅಲ್ಲವ? ಏನ್ ಮಾತಾಡ್ತಾ ಇದೀಯಾ? ಏನಮ್ಮ ಏನ್ ಗುರಾಯಿಸ್ಬಿಟ್ರು ನೀನು? ಅಮ್ಮೋ ಗಿಮ್ಮೋ ಅಂತೆಲ್ಲ ಕರೆಯೋಂಗಿಲ್ಲ. ಏನ್ ಗುರಾಯಿಸ್ತಾನೆ ಇದೀಯಾ? ಬರೀ ಟಿಫನ್ ಪ್ಲೇಟ್ ಮಾಡೋದು, ಮ್ಯಾನಿಪ್ಯುಲೇಟ್ ಮಾಡೋದು, ಅಲ್ಲಿಂದ ಇಲ್ಲಿ ಹೇಳೋದು, ಇಲ್ಲಿಂದ ಅಲ್ಲಿ ಹೇಳೋದು, ಬರೀ ಕಿತಾಪತಿ ಎಂದಿದ್ರು, ಬರೀ ಕಿತಾಪತಿ ಎಂದಿದ್ರು. ಪಾಪ ಆ ಕಡೆ ಬೇಡ, ಈ ಕಡೆ ಸಿಕ್ಕೋ ದಾಸಗಳು ಚಿಕ್ಕವ ಚಿಕ್ಕವ ಚಕ್ಕಿ ಕೊಡು. ಏ ನಿನ್ನಂತ ತುಂಬಾ ಜನ ನೋಡಿದೀನಿ ಕಣ ನಾನು. ನೋಡಿರ್ತೀಯ ಆದ್ರೆ ಗಿಲ್ಲಿ ನೋಡಿರಂಗಿಲ್ಲ ಬಿಡು. ಆಯ್ತು ನಡಿ ನಡಿ. ಕರ್ಕೊಂಡೋಗ್ರನ್ನ. ಇದು ಖಡಕ್ ಬಾಸ್. ಈ ದಿನ ಒಬ್ಬ ವಿಶೇಷ ಅತಿಥಿ ಆಗಮಿಸಲಿದ್ದಾರೆ. ಅವರನ್ನು ಒಂದು ನೃತ್ಯದ ಮೂಲಕ ಬರಮಾಡಿಕೊಳ್ಳಿ. ಸರ್ ಕುತ್ಕೊಳ್ಳಿ. ಸರ್ ಹೇಗಿದ್ದೀರಾ? ನಾನ್ ಚಂದ ಉಂಟು, ನೀವೆಲ್ಲ ಹೇಗಿದ್ದೀರಾ? ಎಲ್ಲ ಚಂದ ಆಡ್ತಾ ಇದ್ದೀರಾ? ಥ್ಯಾಂಕ್ ಯು ಸರ್. ಸರ್ ನಿಮ್ದು ಅದೊಂದು ಫೇಮಸ್ ಡೈಲಾಗ್ ಉಂಟಲ್ಲ, ಎಲ್ಲರಿಗೂ ಒಂದು ಸ್ವಲ್ಪ ಹೇಳ್ತೀರಾ? ಓ ಹೇಳುವ. ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗುವ ಮನಸ್ಸುಂಟು, ದಾರಿ ಮಾಡಿ ಕೊಡಬೇಕು. ಈ ದಾರಿ ಅಲ್ಲ, ಈ ದಾರಿಯಲ್ಲಿ ಹೋಗ್ಲಿಕ್ಕಿಲ್ಲ. ಅಂತರಂಗದಿಂದ ಬಹಿರಂಗ. ಸದ್ಯಕ್ಕೆ ಸ್ಟೇಜ್ ಅಲ್ಲಿ ಒಂದೇ ಕಾರ್ಯಕ್ರಮ ಇರೋದು. ನೀನ್ ಬಿಡು, ಚಂದ ಮಾತಾಡ್ತೀಯ. ಸರಿ ಸರ್. ರಾಜ್ ಬಿ ಶೆಟ್ಟಿ ಅವರೇ, ನೀವು ಬಂದದ್ದು ನಮಗೆ ಖುಷಿ ತಂದಿದೆ. ಇನ್ನು ನೀವು ಮುಖ್ಯ ದ್ವಾರದಿಂದ ನಿರ್ಗಮಿಸಬಹುದು.
ಎಲ್ಲ ಚೆನ್ನಾಗಿ ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ ಶ್ರೀ. ಎಂತ ಗೊತ್ತುಂಟಾ, ಎಂತ ರಾಜವೀರ್ ಶೆಟ್ಟಿ ಬಂದಿದ್ರಲ್ಲ, ಹಾ. ಅವ್ರು ನನ್ನ ದೂರದ ರಿಲೇಟಿವ್. ನಿಮ್ಮದು ಬರೀ ಬಿಲ್ಡಪ್ ಆಯ್ತು ಮಾರ. ನನ್ನದು ಎಂತ ಬೇಕು, ನಿಮ್ಮದು ಬೇಕು. ನಿಮ್ಮದು ಬರೀ fake, ಓಹೋ. ಬರೀ ಮುಖವಾಡ. ನಿಮ್ಮದು ಮುಖವಾಡ. ಹಿಸ್ಟ್ರಿಯಲ್ಲಿ ಇಂಥ ಕ್ಯಾಂಡಿಡೇಟೇ ಬಂದಿರಲಿಲ್ಲ. ಹಿಸ್ಟ್ರಿಯಲ್ಲಿ ನಿಮ್ಮಂತ ಕ್ಯಾಂಡಿಡೇಟ್ ಸಹ ಬಂದಿಲ್ಲ. ಎಂತ ಗೊತ್ತುಂಟ ಫ್ರೆಂಡ್ಸ್, ಇವರು ಹೇಳೋದು ಒಂದು, ಮಾಡೋದು ಒಂದು. ನಿಮ್ಮದು ಬರೀ ನಾಟಕ ನಾಟಕ. ನಿಮ್ಮದು ನಾಟಕ. ಇವರು ರಕ್ಷಿತ ತರ ಆಗೋಕೆ ಚಾನ್ಸೇ ಇಲ್ಲ. ಎಂತ ಗೊತ್ತುಂಟ ಫ್ರೆಂಡ್ಸ್, ಇವ್ರಿಗೆ ನಾಟಕದ ತರ ಆಗಿ ಕೂಟೆ ತಗೊಳ್ಳೋ ಆಸೆ. ಇದು ಖಡಕ್ ಬಾಸ್. ಈ ದಿನ ಮತ್ತೊಬ್ಬ ವಿಶೇಷ ಅತಿಥಿ ಆಗಮಿಸಲಿದ್ದಾರೆ. ಅವರನ್ನು ಒಂದು ನೃತ್ಯದ ಜೊತೆಗೆ ಬರಮಾಡಿಕೊಳ್ಳಿ. ನೀವು ನನ್ನ ಕಾಲು ಇಲ್ಲ. Zoom, 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 zoom. Sisabelisa, ee kalaitare. ಊರ್ವಶಿಯ ಕುಲವು, ಮೇನಕೆಯ ಚೆಲುವು, ಯಾವುದೋ ನಮಸ್ಕಾರ ಸರ್. ನಮಸ್ಕಾರ ಸರ್ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ನನಗೂ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಸರ್ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಹೀಗೆ ಮುಂದುವರಿಸಿ. ಸರ್ ಪ್ರೇಮಲೋಕ 2 ಯಾವಾಗ ಬರ್ತಾ ಇದೆ? ಶ್ರೀಮೂಲ ಕಟ್ಟು ಸದ್ಯದಲ್ಲೇ ಬರುತ್ತೆ. ಚಿತ್ರ ತುಂಬ ಸಂಗೀತಮಯವಾಗಿರುತ್ತೆ. ಅದರಲ್ಲಿ 24 ಸಾಂಗ್ಸ್ ಹಾಕಿದ್ದೀನಿ. ಆದರೆ ಇಲ್ಲಿ ಖಡಕ್ ತಂಡದವರು ಸಂಗೀತ ಲೋಕನೇ ಸೃಷ್ಟಿ ಮಾಡ್ತಿದ್ದಾರೆ. ಸರ್, ನಾನೊಂದು ಕೇಳ. ಹೇಳಮ್ಮ. ನನಗೆ ನಿಮ್ಮ ಮುಂದಿನ ಸಿನಿಮಾದಲ್ಲಿ ಆಕಾಶ ಕೊಡ್ತೀರಾ? ಆಕಾಶ ಅಲ್ಲ, ಅವಕಾಶ. ಅವಕಾಶ. ಅವಕಾಶ ಕೊಡ್ತೀರಾ? ನೋಡೋಣ, ನಮಗೆ ಎಲ್ಲರಿಗೂ ಅವಕಾಶ ಕೊಡೋಣ. ಅಣ್ಣ 24 ಸಾಂಗ್ ಮಾಡ್ತಾ ಇದ್ದಾರೆ. ನನಗೊಂದು ಸಾಂಗ್ ಹಾಕೋಣ. ಆಯ್ತು, ನಮಗೂ ಸರಿ ಮಾಡೋಣ. ಸರಿ ಅಣ್ಣ. ಥ್ಯಾಂಕ್ ಯು ಸರ್. ರವಿಚಂದ್ರನ್ ಅವರೇ, ನೀವು ಬಂದದ್ದು ನಮಗೆ ತುಂಬಾ ಖುಷಿ ತಂದಿದೆ. ನೀವು ಮುಖ್ಯ ದ್ವಾರದಿಂದ ನಿರ್ಗಮಿಸಬಹುದು. ಎಲ್ಲಿಗೂ ನಮಸ್ಕಾರ. ಖಡಕ್ ಅವ್ರು ಹೇಳ್ತಾ ಇದ್ರು, ದಾನಸ್ ಅವ್ರು ಬಹಳ ಉದಾರಿಗಳು ಅಂತೇಳಿ ಒಂದು ನಮಸ್ಕಾರ ಹೇಳಿದ್ರೆ 500 ಹೇಳ್ತಾರೆ ಅಂತ ಏನು ತೊಗೊಂಡೇ ಬರ್ತಾರೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿರುವ ಹಿರಿಯರಿಗೂ ಗೆಳೆಯರಿಗೂ ಹಾಗೂ ನನ್ನ ಗೆಳತಿಯರಿಗೂ ಈ ಕ್ರೇಜಿ ಸ್ಟಾರ್ನ ನಮಸ್ಕಾರಗಳು. ಈ ಖಡಕ್ ಬಾಸ್ ಶೋ ಆದಮೇಲೆ ಯಕ್ಷಗಾನ ಇದೆ, ರಾಮಾಯಣ ಇದೆ, ರಬಡಿ ನಾಟಕ ಇದೆ, ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಕೊನೆಗೆ ಇವತ್ತು ರಾತ್ರಿ ಚಂದನ್ ಶೆಟ್ಟಿ ಶೋ ಕೂಡ ಇದೆ. ತುಂಬ ಎನರ್ಜಿ ಇರುತ್ತೆ, ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡೋಗಿ. ಹಾಗೆಯೇ ಈ ಸಮಾರಂಭ, ಈ ಸಂಭ್ರಮ, ಈ ಸಂಗಮ, ಈ ಉತ್ಸಾಹ ಹಾಗೂ ಈ ಉತ್ಸವದ ಉಸ್ತುವಾರಿಯಾಗಿರುವ ಖಡಕ್ ಕುಟುಂಬಕ್ಕೆ ನನ್ನ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸರ್. ಯಾವುದೋ ಈ ಊರ್ವಶಿಯ ಕುಲವು, ಮೇನಕೆಯ ಚೆಲುವು. ರವಿ ಸರ್, ನಂಗೆ ಅವಕಾಶ ಕೊಡೋದು ಮರಿಬೇಡಿ. ಅವಕಾಶ. ಆಕಾಶ ಅಲ್ಲ, ಅವಕಾಶ. ಅವಕಾಶ ಕೊಡಿ. ಅವಕಾಶ ಅಂತ ಆಕಾಶ. ಇವಾಗ ಅವಕಾಶ ಬೇಕು. ಹೇಗಿದ್ದೀರಾ ಎಲ್ಲರೂ? ಕಂಟೆಸ್ಟೆಂಟ್ಸ್ ನೀವು ಹೇಗಿದ್ದೀರಾ? ಸೂಪರ್. ಇಲ್ಲಿ ನಾನು ಬಂದಿರೋದು ಕ್ವಿಕ್ ಆಗಿ ಒಂದು ನಾಮಿನೇಷನ್ ಶುರು ಮಾಡೋಕ್ಕೆ. ಲೆಟ್ಸ್ ಸ್ಟಾರ್ಟ್ ವಿತ್ ಕಾವ್ಯ. ಬಟ್ ಅದ್ರ ಮುಂಚೆ ಎಲ್ಲರೂ ಕೂತ್ಕೊಳ್ಳಿ.
ಕೂತ್ಕೊಳ್ಳಿ ರಘು ಕೂತ್ಕೊಳ್ಳಿ. ಮತ್ತೆ ಸರ್ ಕಾವ್ಯ ಶುರು ಮಾಡಿ. ಸುದೀಪ್ ಸರ್, ನಾನು ಈ ಗಿಲ್ಲಿ ನಾಮಿನೇಟ್ ಮಾಡ್ತೀನಿ. ಯಾಕಂದ್ರೆ ನಾನು ತುಂಬಾ ಇರಿಟೇಟ್ ಮಾಡ್ತಾರೆ. ಇಲ್ಲಿನ ನೋಡಿಕೊಂಡು ನಾವು ತುಂಬ ಇರಿಟೇಟ್ ಆಗ್ಬಿಟ್ಟಿದ್ದೀವಿ. ಅಣ್ಣ ನಾನು ಈ ರಕ್ಷಿತಾ ಬೇಡ ಅಶ್ವಿನಿ ಗೌಡ ಅವ್ರನ್ನ ಮಾಡ್ತೀನಿ ಅಣ್ಣ. ಬಂದಾಗಿಂದ ಬರೀ ಬಿಲ್ಡಪ್ಪು ಬರೀ ಕಿದಾಪ್ತಿ ಅಣ್ಣ, ಅವ್ರನ್ನೇ ಮಾಡ್ತೀನಿ. ಆಯ್ತು, ನೆಕ್ಸ್ಟ್. ಸರಿ ಅಣ್ಣ. ಇನ್ನು ನಿಂದೆ ಸುದೀಪ್ ಸರ್, ಅದು ಎಂತ ಗೊತ್ತುಂಟ ಸುದೀಪ್ ಸರ್, ನಾನು ಈ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಇವರು ಬರೀ ನಾಟಕ, ಬರೀ ಫೇಕ್ ಇದ್ದಾರೆ. ಇಲ್ಲಿ ಎಲ್ಲರೂ ಫೇಕ್ ಆಗೇ ಬಂದಿರೋದು, ಸೊ ದಟ್ಸ್ ಓಕೆ. ನೆಕ್ಸ್ಟ್. ಅಣ್ಣ, ನಾನು ಈ ಗಿಲ್ಲಿನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ. ಕಾಮಿಡಿ ಅಂತ ಮನೇಲಿ ಎಲ್ಲರನ್ನೂ ಟಾರ್ಗೆಟ್ ಮಾಡಿ ಎಲ್ಲರನ್ನೂ ತೇಜವಧೆ ಮಾಡ್ತಾನೆ ಅಣ್ಣ. ಅದಕ್ಕೆ ನಾನು ಈ ಗಿಲ್ಲಿನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ. ಸರ್, ನಾನು ಅಶ್ವಿನಿ ಗೌಡ ಅವ್ರ ಥರ ಗಿಲ್ಲಿನ ನಾಮಿನೇಟ್ ಗೊತ್ತಿರೋ ವಿಷಯ. ಅವನೆಲ್ಲರೂ ತುಂಬ ಟ್ರಬಲ್ ಮಾಡ್ತಾರೆ. ಅವ್ರವ್ರ ಡಿಸಿಷನ್ಸ್ ತಗೋಬೇಕು, ಬೇರೆಯವ್ರನ್ನ ಫಾಲೋ ಮಾಡಬಾರ್ದು. ನೆಕ್ಸ್ಟ್. ಸುದೀಪ್ ಸರ್ ನಮಸ್ಕಾರ. ನಾನು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ಬರೀ ಬಿಲ್ಡಪ್ಪು, ಬರೀ ಬೇಕು. ನೋಡಕ್ಕೆ ಇಡೀ ಮನೆ ಚಿಕ್ಕ ಹುಡುಗಿ ಥರ ಓಡಾಡ್ತಾಳೆ. ಇರೋ ಸಾಕ ಚಾಲು ಅವಳು. ನನ್ನ ಬಗ್ಗೆ ನಂಗೆ ಗೊತ್ತಿದೆ. ಪ್ರೇಕ್ಷಕರೇ, ಬರೀ ಬಿಲ್ಡಪ್ ಅಲ್ವಾ ಇವತ್ತು? ಹಾಯ್ ಸುದೀಪ್ ಸರ್, ನಾನು ಕ್ಯಾಡಬಾಮ್ ಸತೀಶ್ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಕಾರಣ ಅವರು ವರ್ಷಕ್ಕೆ ತಂದಿರೋ ಬಟ್ಟೆನ ವರ್ಷಕ್ಕೆ ಕೊಡ್ತಾರೆ. ಇಲ್ಲಿನ ನಾಮಿನೇಟ್ ಮಾಡಬೇಕು ಅಂತ ಹೇಳಿದ್ದ ಅವನು ಎಲ್ಲರನ್ನೂ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾನೆ. ಇವ್ರ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಬೇಕು. ಇವ್ರ ಶೋಗೆ ಬಂದಿದ ಮೇಲೆ ನಮ್ಮ ವ್ಯೂಸ್ 1 ಮಿಲಿಯನ್ ಆಗಿದೆ. ಇವ್ರಿಗೆ ಮುಗಿಸಿದ್ದು ಹೋಗಿದ ಮೇಲೆ 10 ಮಿಲಿಯನ್ ಆಗುತ್ತೆ. ಎಷ್ಟಾಗುತ್ತೆ? ನೆಕ್ಸ್ಟ್. ಸರ್, ನಾನು ಅಶ್ವಿನಿ ಗೌಡ ನಾಮಿನೇಟ್ ಮಾಡ್ತಾ ಇದ್ದೀನಿ ಸರ್. ಯಾರಿಗೂ ರೆಸ್ಪೆಕ್ಟೇ ಕೊಡಲ್ಲ ಅವರು. ನೀವು ಫಸ್ಟ್ ರೆಸ್ಪೆಕ್ಟ್ ಆಗಿ ಕೂತ್ಕೊಳ್ಳಿ. ಆಯ್ತು ಸರ್. ಸುದೀಪ್ ಸರ್, ಹಾಂ, ರಶ್ಮಿಕಾ ಅವರೇ. ಸುದೀಪ್ ಸರ್, ಅದು ನಾನು ಫಿನಾಲೆ ತನಕ ಇಲ್ಲೇ ಇರಬೇಕು ಅಂತ ನಂಗೆ ಆಸೆ ಇದೆ. ಫಿನಾಲೆವರೆಗೂ ಎಲ್ಲರಿಗೂ ಇರಬೇಕು ಅಂತಿಲ್ಲ, ಆಸೆ ಇದ್ದೇ ಇದೆ. ಆದರೆ ನಮ್ಗೆ ಕೊಟ್ಟಿರೋ 15 ನಿಮಿಷ ಮುಗ್ದೋಗ್ಬಿಟ್ಟಿದೆ. ಎಲ್ಲರೂ ಹೋಗಲೇಬೇಕು. ಬನ್ನಿ, ಎದೊಳಗೆ ಎಲ್ಲರೂ ಹೋಗೋಣ. ಆದರೆ ಹೋಗೋ ಮುಂಚೆ ಬನ್ನಿ ಒಂದು ಸೆಲ್ಫಿ ತಗೊಳ್ಳೋಣ. ಸೂಪರ್ ಪ್ರೋಗ್ರಾಮ್. ಹೇಗಿತ್ತು ನಮ್ಮ ಕಡೆ ಬಾಸ್? ಎಲ್ಲ ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ನ ಮರು ಸೃಷ್ಟಿ ಮಾಡಿದ್ದಾರೆ. ಎಲ್ಲರೂ ಸಾಕತ್ತಾಗಿ ಮಾಡಿದ್ರು, ನಮ್ಮನ್ನ ಟೋಟಲ್ ಆಗಿ ಎಂಟರ್ಟೈನ್ ಮಾಡಿದ್ದಾರೆ. ಎಲ್ಲ ಈ ಕಡಕ್ ಬಾಸ್ ಸೀಸನ್ನಿನ ಕಾಂಟ್ರವರ್ಷಿಯಲ್ ಕಿಚ್ಚನ ಚಪ್ಪಾಳೆ ಯಾರು ಕೊಡ್ತೀರಾ? ಯಾರು ಕೊಡ್ಬೇಕು ಹೇಳಿ? ಆಡಿಯನ್ಸ್ ಯಾರು ಕೊಡ್ತೀರಾ? ಐ ಥಿಂಕ್ ನಮ್ಮ ಡೈರೆಕ್ಟರ್ ವೆಂಕಿ ಅವರಿಗೆ ಕೊಡ್ಬೇಕು. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ವೆಂಕಿ ಅಂಡ್ ಟೀಮ್. ಇದನ್ನ ಇಷ್ಟು ಸೊಗಸಾಗಿ ನಮ್ಮ ಕಾಮಿಡಿ ಸ್ಕಿಟ್ ಕೊಟ್ಟಿದಂತ ವೆಂಕಿ ಅವರಿಗೆ ತುಂಬಾ ಧನ್ಯವಾದಗಳು. ಬನ್ನಿ, ಇದು ಮತ್ತೊಮ್ಮೆ ಚಪ್ಪಾಳೆ ವೆಂಕಿ ಅವರಿಗೆ. ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದಿರಾ, ತುಂಬಾ ಎಲ್ಲರೂ ನಕ್ಕು ನಲಿಸಿದಿರಾ. ಸೊ ಬಿಗ್ ಹ್ಯಾಟ್ಸ್ ಆಫ್, ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಗೇನ್. ಥ್ಯಾಂಕ್ ಯು, ಥ್ಯಾಂಕ್ ಯು.
Thank you.